ಸೂಪರ್ ಗಟ್ಟೆಗ ಮಾಡೀನ್ರಿ. ತೀರಾ ತಿಳುಗನ್ ಮಾಡಿಲ್ಲ. ಸುಮ್ಮನೆ ಸಂಜೆ ಮತ್ತೆ ಏನಾರ ನೋಡಿದ್ರ ಅಂತೇಳಿ ಬಿಸಿ ಅನ್ನ ರೀ, ರೊಟ್ಟಿ ಮಾಡೀನ್ರಿ. ಇದ್ರೊಳಗೆ ಮುಚ್ಚಿಟ್ಟಿನಿ ನೋಡ್ರಿ. ಮೆಂತ್ಯ ಪಲ್ಯ ತಕೊಂಡಿನಿ. ಇವೆಲ್ಲ ಇಳಲಿಲ್ಲ ಇಳಲಿಲ್ಲ ಖಾಲಿ ಕೊಡ್ಲ ಓಮ ನಿನಗೆ ಚುಟ್ಕಿ ಕೊಡ್ಲಿ. ಬರ್ರಿ ಎಲ್ಲಾರು ಹೆಂಗದಿರಿ? ನಾವಂತ ಸೂಪರ್ ಆಗದೀವಿ. ಲಾಗ್ ಈಗ ಸ್ಟಾರ್ಟ್ ಮಾಡತ್ತೀನಿ. ಇವತ್ತೊಂಚೂರು ಬೆಟರ್ ಅನ್ಬೇಕ್ರಿ. ವಾತಾವರಣ ಸಿಚುವೇಶನ್ ಎಲ್ಲ ಸ್ವಲ್ಪ ನಿನ್ನಿಕ್ಕಿನ ಇವತ್ತು ಬೇಸಿ ಆದ್ರೆ ಹೊರಗಿನ ಕೆಲಸ ಏನು ಮಾಡಕ್ ಹೋಗಿಲ್ಲ. ಹೆಜ್ಜೆ ಹೇಳ್ತೀನಿ ನಾನು ಏನೋದ್ರೆ ಏನು ಮಾಡಕ್ ಹೋಗಿಲ್ಲ. ನಂಗೂ ಬೇಸರ ಆಗುತ್ತಾ. ಇದು ಅಡುಗೆ ಮಾಡೋದು, ಹುಡುಗರು ನೋಡೋದು, ಮಮ್ಮಿ ಹಂಗೆ ಅತ್ತೇರಿಗೆ ಇಲ್ಲೆಲ್ಲ ಕರ್ಕೊಂಡು ಹೋಗೋದು, ರಚಿತರ ಮನೆ ಕಡೆ ಹೋಗೋದು ಅದೇನು ಮಾಡಂಗಿಲ್ಲಲ್ಲ. ಅವ್ರು ಉಲ್ಟಾ ಕಿರಿಕಿರಿ ಮಾಡ್ತಾರೆ. ಅವ್ರಿಗೆ ಆಳಕತ್ರ ಅವ್ರಿಗೆ ಕಿರಿಕಿರಿ ಆಗತ್ತೆ ಅಂತೇಳಿ ಮತ್ತು ನಾನು ಅವ್ರನ್ನ ಸಂಭಾಳಿಸೋದು. ಹಾಗಾಗಿ ಸ್ವಲ್ಪ ಕೆಲಸ ಅದು ಲೇಟಾಗಿ ಆಗತ್ತೈತಿ. ನೀವಂತ ಅವ್ರು ಊರಿಗೆ ಅದು ಹೋದ್ಮೇಲೆ ಅದನ್ನು ಮಾಡಿದ್ರಾತು. ನನಗೂ ನೀವು ಅಂತ ಅನ್ಸತ್ತೆ ಅಂತೇಳಿ ಬಿಟ್ಟಿನ್ರಿ. ಸದ್ಯಕ್ಕೆ ಮಧ್ಯಾಹ್ನ ಊಟ ಮಾಡಕ್ಕೆ ಎಲ್ಲ ರೆಡಿ ಮಾಡೀನಿ. ಸೂಪರಾಗಿ ಕೊಬ್ಬರಿ ಸಾರು ಮಾಡೀನಿ. ಒಂದು 4 ತತ್ತಿನ ಕುದಿಸಿ ಅದು ನಮ್ಮನೆಯವ್ರು ಫ್ರೈ ಮಾಡ್ಯಾರ. ಮೆಂತ್ಯ ಪಲ್ಯ, ಮುಲ್ಲಂಗಿ, ಉಳ್ಳಾಗಡ್ಡಿ, ನಿಂಬೆ ಹಣ್ಣು ಎಲ್ಲ ನೀವು ಅಂತ ತೊಗೊಂಡು ಕಿಸಿ ಅಷ್ಟು ಅಲ್ಲೇ ಇಟ್ಟು ಉಣ್ಬೇಕಂತ ಅನ್ಕೊಂಡಿನಿ. ನೋಡ್ತೀನಿ ರೀ ಏನಾಗುತ್ತೆ ಅಂತೇಳಿ. ಯಾಕಂದ್ರೆ ಅಷ್ಟು ಅಲ್ಲಿ ಹೋಗಿ ಇಟ್ಟಿಂದ ಹುಡುಗರು ಊಟ ಮಾಡಕ್ಕೆ ಕೊಟ್ರೆ ಬೇಸಿ, ಇಲ್ಲ ಅಂದ್ರೆ ಆಗಂಗಿಲ್ಲ. ಬರೀ ಹಂಗೆ ಅಡುಗೆ ಏನು ಮಾಡೀನಿ ಅಂತೇಳಿ ನಾನು ಇದಕ್ಕೆ ಶೇರ್ ಮಾಡ್ತೀನಿ ನೋಡ್ರಿ. ಸೂಪರ್ ಗಟ್ಟೆಗ ಮಾಡೀನ್ರಿ. ತೀರಾ ತಿಳುಗನ್ ಮಾಡಿಲ್ಲ. ಸುಮ್ಮನೆ ಸಂಜೆ ಮತ್ತೆ ಏನಾರ ನೋಡಿದ್ರ ಅಂತೇಳಿ ಬಿಸಿ ಅನ್ನ ರೀ, ರೊಟ್ಟಿ ಮಾಡೀನ್ರಿ. ಇದ್ರೊಳಗೆ ಮುಚ್ಚಿಟ್ಟಿನಿ ನೋಡ್ರಿ. ಮೆಂತ್ಯ ಪಲ್ಯ ತಕೊಂಡಿನಿ. ಇವೆಲ್ಲ ಕಟ್ ಮಾಡಿ ಇಟ್ಕೊಂಡಿನಿ. ಮುಲ್ಲಂಗಿ ಕಡೆ ತತ್ತೀನಿ. ಕುಕ್ಕರ್ ಐತಿ ಇಟ್ಬಿಡ್ತೀನಿ ಆ ಕಡೆ. ಎಷ್ಟಂತ ಹೇಳ್ಬೇಕು ನೀನು? ಕೈ ಚಾಚು, ಕೈ ಚಾಚು, ಮುಂದೆ ಕೈ ಚಾಚು, ಕೈ ಚಾಚು. ಇಲ್ಲ ಕೈಗೆ ಬರಿ ಕೊಟ್ಟಿದ್ದೆ ನೆನಪೈತಿಲ್ಲ. ಕೈ ಚಾಚು, ಕೈ ಚಾಚು, ಕೈ ಚಾಚು ಜಲ್ದಿ. ಪಟ್ಟನಂಗ ಸುಡುತ್ತಿದ್ದು ಭಯಂಕರ ಸುಡುತ್ತಾ. ನಿನಗೇನ ಗೊತ್ತಿಲ್ಲ ಹೆಂಗೆ ಸುಡುತ್ತಂತ. ಮುಂದೆ ಕೈ ಚಾಚು. ಒಮ್ಮೆ 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 ಈ ಕಾಟ ಬಿಟ್ಟು ತಳಗಿಳಿತಿ. ಇಳಲಿಲ್ಲ ಇಳಲಿಲ್ಲ ಖಾಲಿ ಕೊಡ್ಲ ಓಮ ನಿನಗೆ ಚುಟ್ಕಿ ಕೊಡ್ಲಿ. ಗರಂ ಕರು ಒಮ್ಮೆ ಕೊಡ್ತೀನಿ. ಒಮ್ಮೆ ಉಪ್ಪ ಭಾಳ ಸುಡುತ್ತ. ನಡಿ ಮ್ಯಾಗ ನಡಿ. ನೀ ಮ್ಯಾಗ ನಡಿ. ಮ್ಯಾಗತ್ತು ಈಗ ಯಾರಿಗೆ ಕೊಡ್ಲಿ ಹೇಳ್ರಿ? ಯಾರಿಗೆ ಮಾಡಲಿ? ಗರಂ ಯಾರಿಗೆ ಮಾಡಲಿ? ಹಾ ಹತ್ತಿತ್ತಿಲ್ಲ ಗರಂ. ಸಿರಿಯರ ಬಿಸಿಗೆ ಅಂಜಿಟ್ಟಾರ ಅಂದ್ಬಿಟ್ಟಣ್ಣ. ಅವ್ನು ಕಾಲು ಮೇಜಿಗಿದ ನೋಡು. ಮನುಷ್ಯ ಗಿನ್ಷ್ಯ ಅದೇನ್ರ ಅದೇನಿ? ಹಾಂ ತಳಗ್ ಬಂದ್ರೆ ಗ್ಯಾರಂಟಿ. ಹಾಂ ಚಮಚ ಕಾಸೆ ಬಿಡ್ತೀನಿ ನೋಡು. ಹಾಂ ನಿನಗ ಬಾ ಅಪ್ಪು ನನ್ನ ಗಿಡ ಅಂತ ನನ್ನ ಗಿಡ ಅಂತ ಕರಿತಾ ನೋಡಿ ಹೆಂಗದನ್. ನನ್ನ ಅಂದೆ ಅಲ್ಲ, ನನ್ನ ಅಂದೆ ಅಲ್ಲ. ಏಯ್ ಗರಂ ಇತ್ತು ಬೇಡಪ್ಪ. ಬೇಡ 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 ಬೇಡ. ಹಾಯ್ 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 ನಮಸ್ಕಾರ. ಹಾಯ್ ಹೌ ಆರ್ ಯು? ಸರಿ ಸರಿ. ಬಾರಿ ಫ್ರೆಂಡ್ಸ್, ಆ ಊಟಕ್ಕೆ ಏನೇನು ತೊಂದೇವು ನೋಡ್ರಿ. ಇಲ್ಲಿ ರೊಟ್ಟಿ. ಅಯ್ಯೋ ಗ್ಯಾಸಿನ ಮ್ಯಾಗ ಗ್ಯಾಸಿನ ಮ್ಯಾಗ ಅದ ನೋಡ್ರಿ ಕುಟ್ಯಾಗ. ಶ್ರೀ ಯಾಕ ಪರ್ಸಕ್ಕೆ ಬಂದಿ? ಏಯ್ ನೋಡ್ರಿ
ಬೀಳ್ಬಿಡಾಕ ಬೀಳ್ಬಿಡೋ ಅಲ್ಲೇ ಬೀಳಿ. ನೀವು ಏನು ಮಾಡ್ತೀರ? ಬಚಾವ್ ಬಚಾವ್. ಓಮು ಹೆಸರು ಗೊತ್ತಿರೋದು ಅದ ಯಾರ್ದು ಯಾಕ ಹಿಂಗೆ ಹಾಂ क्या लेके आओ चौकी चौकी हाँ ये ले चौकी ले चौकी का ಕಾಕಿ ನೋಡ್ರಿ ಒಟ್ಟ ಇಲ್ಲಿಂದ್ರೆ ಮೇಲೆ ಸರ್ ಹಾಯ್ ಫ್ರೆಂಡ್ಸ್ ಬರ್ರಿ ಬಿರ್ಲಾ ಟೆಂಪಲ್ಗೆ ಬಂದಿವಿ. ನಾನು ಬಿಟ್ಟು ಬರಕತ್ತಿದ್ರು ಬರ್ತಿಲ್ಲ ಅಂತೇಳಿ ಬಂದಿನ್ರಿ. ನನಗೂ ಮನ್ಯಾಗ ಮನಸ್ಸಿರ್ತಿದ್ದಿಲ್ಲ ಇದ್ದಿದ್ನಾಗ ಬರ್ರಿ ಎಲ್ಲಾರ ಜೊತೆ ಬಂದಾಗಿ ಗುಡಿಗೆ ಬಂದ ನೋಡ್ರಿ. ಈ ಸಲ ಅತ್ತಿ ಜೊತೆಗೆ ಬಂದಿವಿ. ಇನ್ನೂ ಲೇಟ್ ಆದಂಗೆಲ್ಲ ಗುಡಿ ಭಾಳ ಚಂದ ಕಾಣುತ್ತೆ ನೋಡೋಣ ಅಂತ ಬರ್ರಿ. ಇದು ಮೊನ್ನೆ ಹೊಸ್ದಾಗಿನ್ನ ಮೊನ್ನೆ ತಯಾರು ಮಾಡ್ಯಾರ ಇದನ್ನು ಈ ಗುಡಿ. ಬಾಯ್ ಇದು ತಿರುಪತಿ ಗುಡಿ ಅಲ್ಲ ಬಾಲಾಜಿ. ಏ ನುಗ್ಸಾನ್ ಅಂತೀನಿ ಏ ಚಲೋ ಸಿರಿ ಹೂ ಹರಿಬೇಡ್ತೇಳಿ ನೆಸಲ್ಲಿ ನೋಡಿದ್ರೆ ಬೈತಾರ ನಮಗೆ. ಇಲ್ಲಿಂದ್ರೆ ಬೈಲ್ ಇಲ್ಲಿಂದ್ರೆ ಶ್ರೀ ಶ್ರೀ ಹರಿಬಾರ್ದು. ಮಾಲೀಕ ಹೋಗ್ತಾನೆ ದುಡ್ಲಾಗ ರೀ ಮಸ್ತಿ ಮಾಡ್ಬೇಡ ಅಂತ ಹೇಳಿಲ್ಲ ಹಿಂಗ ಇಲ್ಲಿಂದ್ರ ಬರ್ರಿ ಬನ್ನಿ. ಈ ಕಡೆ ಬಾ. ಹಾಯ್ ನೋಡಲ್ಲ ಫೋನ್ ಕಡೆ ನೋಡು.
ಹಾಯ್ ಸಿರಿ ನೋಡು ಸಿರಿ ನೋಡು ಅಲ್ಲಿ ಸರ್ ಇಲ್ಲಿಂದ್ರೆ ನೋಡೋಣ ಇಲ್ಲಿಂದ್ರೆ ಇಲ್ಲ ಇಲ್ಲಿಂದ್ರೆ ಬೇ ಹೋಗ್ರಿ ಅಲ್ಲೆಲ್ಲ ಇಲ್ಲಿಂದ್ರೆ ಬಾಬು तुम हाय बोलो श्री करो ಎಲ್ಲ ಚೀಲ ಎಲ್ಲಿ ಹೋಗಲ್ಲ ನೋಡಿ ಫೋಟೋದಾಗ ನೋಡಿ ಹೋಗ್ತಾನೆ ನೋಡಿ ಚೆನ್ನಾಗಿ ನೋಡ್ರಿ ಗುಡಿಗೆ ಬಂದೀವಿ ಭಾಳ ಚಂದ ಐತಿ ನೋಡಕ್ಕೆ ಮಾತ್ರ ಮಸ್ತ್ ಒಂದೊಂದು ಕಲ್ಲು ಒಂದೊಂದು ಥರ ಡಿಸೈನ್ ಒಳಗೆ ಕಿತ್ತಾರ ಇಲ್ಲಿ ಬಂದು ನಾವು ಎರಡು ಮಕ್ಕಳನ್ನು ಚೀರಾಡೋದು ಜಿದ್ದಾಡೋದು ನೋಡ್ಕೊಳ್ಳ ಬರೀ ಇದನ್ನ ಮಾಡ್ತಾರೆ ನೋಡಿ ಆ ಕಡೆ ಈ ಕಡೆ ಓಡಾಡೋದೇ ಸರಿ ಅಲ್ಲಿ ನೋಡಲ್ಲ ಗುಡಿ ಚಂದ ಐತೆ ಅಂತ ಹೇಳು ಸೂಪರ್ ಐತಲ್ಲ ಚಂದ ಐತಿಲ್ಲ ಗುಡಿ ಇಲ್ಲ ಮನೆಗೆ ಹೋಗುವ ಹಂಗಾರ ಮನೆಗೆ ಹೋಗೋಣ ಗುಡಿ ಚಂದ ಇಲ್ಲಲ್ಲ ए ओमो ए इकड़े बरी इकड़ मरे श्री
ಏ ಒಮ್ಮು ಏ ಈ ಕಡೆ ಬರ್ರಿ ಈ ಕಡೆ ಬರ್ರಿ ಅಂದ ಶ್ರೀ ಬಂದ ಕೂಡ ಈಗ ಶ್ರೀ ಬೀಳ್ತಿ ಊಟ ಮಾಡಿ ಬಾಂಡೆಲ್ಲ ಕೂಡ ಏ ಒಮ್ಮು ಹೋಗ್ಬೇಡಲ್ಲೇ ಬರ್ರಿ ಸದ್ಯ ನಾನು ಲಾಗ ಸ್ಟಾರ್ಟ್ ಮಾಡತ್ತೀನಿ. ಅಲ್ಲಿಂದ ಬಂದು ಊಟ ಗೀಟ ಮಾಡಿದ್ವಿ ಚಂದ ನೀವಂತ ಎಷ್ಟು ಚಂದ ಮಾತಾಡ್ಕೊಂಡು ಕೂತಿದ್ವಿ. ಮಮ್ಮಿ ಹಿಂಗೆ ಫೋನ್ ಮಾಡಿದ್ರು, ಫೋನ್ ಮಾಡೋಣ ಫುಲ್ಲು ಬೇಜಾರಾಗೋ ವಿಷಯ ಹೇಳ್ಬಿಟ್ಲು. ಏನಪ್ಪ ಅಂತಂದ್ರೆ ಇದು ಆಲ್ಮೋಸ್ಟ್ ಎಲ್ಲ ಊರಾಗೂ ಒಂದು ಕೇಸ್ ಆದರೂ ಆಗ್ಯದ ಈ ವಿಷಯದೊಳಗೆ. ಏನಂದ್ರೆ ಕಬ್ಬಿನ ಗಾಡಿ ರೀ. ಇವಾಗೇನು ಕಬ್ಬಿನ ಫ್ಯಾಕ್ಟ್ರಿ ನಮ್ಮೂರ ಸೈಡನ್ನೇ ಆಲ್ಮೋಸ್ಟ್ ಎಲ್ಲ ನಮ್ಮ ಕಡೆ ಅವಾಗೆಲ್ಲ ಭಾಳ ಬರ್ತಿದ್ದಿಲ್ಲ ರೀ. ಇವಾಗ ಏನು ಚಲೋ ಆಗೈತಿ. ನೆಲಬೆಂಚಿ ಕಡೆನೇ ಒಂದು ಆಗೈತಿ ರೀ. ನೆಲಬೆಂಚಿ ನಮ್ಮ ಕೋಳೂರು ಆಲೂರು ಎಲ್ಲ ಸುತ್ತಮುತ್ತನೂ ಅದು ಸಮೀಪ ಆಗ್ತೈತಿ ಊರು. ಹಾಗಾಗಿ ಇವಾಗ ಎಲ್ಲ ಊರ್ಲಿಂದನೂ ಕಬ್ಬಿನ ಗಾಡಿ ಹೋಗೇ ಹೋಗ್ತಾವೆ. ಯಾಕಂದ್ರೆ ಅದೊಂದು ರೂಟ್ ಇರುತ್ತೆ ಒಟ್ಟು ಕಬ್ಬಿನ ಫ್ಯಾಕ್ಟ್ರಿಗೆ ಅಂತೇಳಿ ಗಾಡಿಗಳು ಬಂದೇ ಬರ್ತಾವೆ. ಅಷ್ಟು ನಿಮ್ಮ ಮಕ್ಕಳಿಗಾಯ್ತು ದೊಡ್ಡವರಾಯ್ತು ಸಣ್ಣವರಾಯ್ತು ಭಾಳ ಸೇಫಾಗಿರಿ. ಅದರಿಂದ ಅದು ಭಾಳ ಡೇಂಜರ್ ಐತಿ. ನನಗಂತೂ ಫುಲ್ ಸಿಕ್ಕಾಪಟ್ಟೆ ಅದು ಭಯ. ಯಾಕಂದ್ರೆ ನಂಗೆ ಇವು ಲಾರಿ ಡಂಪರ್ ಎಷ್ಟೋ ಹುಡದೊಳಗೆ ಹೇಳಿ ನಾನು ಅವೆಲ್ಲ ನನಗೆ ಯಮ ಅನ್ಸುತ್ತಾ ಅಂಜಿಕೆ ಬರುತ್ತಾ ಅಂತೇಳಿ ಅಂಥ ಗಾಡೀಲಿಂದ ನಾವು ಗಾಡಿ ಮೇಲೆ ಹೊಂಟರು ಅದೇನು ಬರತ್ತಿತ್ತ ನಾವಾರ ನಿಂದಿರ್ತೀವಿ ಇಲ್ಲಾಂದ್ರೆ ಅದನ್ನಾರ ಮುಂದೆ ಕಳಿಸ್ತೀವಿ. ಹಂಗೆ ಅಷ್ಟು ನಂಗೆ ಭಯ ಒಟ್ಟು ಗಾಡಿ ಅಂತಂದ್ರೆ. ನಡ್ಕೋತ ಹೋಗೋ ಮುಂದಾಗೂ ನಾನು ಎಲ್ಲಾದ್ರೂ 3 ಕಡೆ ರಸ್ತೆ 3 ಸೈಡು ಗಾಡಿ ಬಂದ್ರೆ ನಡಬಾರ್ಕೆ ನಿಂತು ಬಿಡ್ತೀನಿ. ಇದು ಯಾಕೆ ಈ ಟಾಪಿಕ್ ನಾನು ನಿಮ್ಮ ಜೊತೆಗೆ ಹೇಳತ್ತೀನಪ್ಪ ಅಂತಂದ್ರೆ ಫುಲ್ಲು ಕೇರ್ಫುಲ್ ಆಗಿರಿ. ಮಕ್ಕಳನ್ನಂತೂ ಫುಲ್ ನೋಡ್ಕೊರಿ. ಹೆಚ್ಚು ದೊಡ್ಡವ್ರನ್ನಾಯ್ತು ಸಣ್ಣವ್ರಾಯ್ತು ಈ ವಿಷಯದಾಗ ಭಾಳ ಕೇರ್ಫುಲ್ ಆಗಿರಿ. ಏನಂದ್ರೆ ಕಬ್ಬಿನ ಗಾಡಿ ಇವತ್ತು ನಮ್ಮೂರಾಗ ಮಮ್ಮಿ ಇವತ್ತು ಶನಿವಾರ ಅಂತೇಳಿ ಇಲ್ಲ ಕಾರ್ತಿಕ್ ಲಾಸ್ಟ್ ರೀ ಇವತ್ತು.
ಹಾಗಾಗಿ ಭಾಗ್ಯ ಚಿನ್ನು ಇಬ್ಬರು ಬಂದಿದ್ರಂತ. ಬಂದು ಮತ್ತು ಇವೆಲ್ಲ ಓಂಕಾರ ಶ್ರೀ ಅವರೆಲ್ಲ ರುಚಿ ಓದಿದ ಹಾಸಿಗೆ ಅವೆಲ್ಲ ಇದ್ದು ನೋಡ್ರಿ. ಅವ್ರು ಇವತ್ತು ಸಾಲಿ ಸುಟ್ಟಿ ಐತೆಮ್ಮ ಸಂಜೆ ಕಾರ್ತಿಕ್ನು ಬಂದಂಗೆ ಆಗುತ್ತಾ. ಬಂದು ನೀವು ಇದ್ದಿದ್ದು ನೀರು ತೊಗೊಂಡು ಕೌದಿ ಎಲ್ಲ ಹೋಗಿರ್ತೀವಿ ನಾವು ಅಂತ ಹೇಳಿದ್ರಂತ. ಬಂದು ಅವ್ರು ಕೌದಿ ಹೋಗೋದೆಲ್ಲ ಮಾಡ್ಯಾರಂತ. ಮಾಡಿ ಸಂಜೆನ ಕಾರ್ತಿಕ್ ಹೋಗಿ ಊಟ ಗೀಟ ಮಾಡಿ ಅವರು ನಿವಾಂತ ಕುಂತಾರ್ರಿ. ಒಂದು ಸುದ್ದಿ ಏನಂತಂದ್ರೆ ನಮ್ಮ ಅಣ್ಣನ ಮಗಳು ನಾವು ಕಳ್ದಾಳ ಅಂದ್ರೆ ಆರಾಮಿಲ್ಲ ಅಂತೇಳಿ ಅವ್ರು ದವಾಖಾನಿಗೆ ಹೋಗ್ಯಾರ. ಈಕಿ ಸ್ಕೂಲಿಂದ ಬಂದಾಳ. ಹಾಸ್ಟೆಲ್ಗೆ ಬಿಟ್ಟಿದ್ಲಕ್ಕಿನ್ನ ನಾಗರಬೆಟ್ಟ ಹಾಸ್ಪಿಟಲ್ ಅಂತೇಳಿ. ಇದು ಹಾಸ್ಟೆಲ್ಗೆ ಬಿಟ್ಟಿದ್ದೀರಿ ನಾಗರಬೆಟ್ಟ ಗೊತ್ತಿರ್ಬೋದು ಅನ್ಸುತ್ತೆ ಎಲ್ಲರಿಗೆ, ನಮ್ಮ ಊರ ಸೈಡನ್ನೇ ಬರ್ತೈತದ. ಅಲ್ಲಿಂದ ಬರಲ್ಲ ಮನ್ಯಾಗ ಯಾರೂ ಇಲ್ಲ. ಹೋಗ್ಯಾಳ ಎಲ್ಲಿ ಹೋಗ್ಯಾಳ ಅನ್ನೋದೇ ಪತ್ತೆ ಇಲ್ಲ. ಇಷ್ಟೊತ್ತಿಂತನ ಒಂದು 5 ಗಂಟೆಲಿಂದ ಹಿಡಿದು ಇಲ್ಲಿ ತನಕ ಹುಡುಕ್ಯಾಡ್ಯಾರ. 2 ತಾಸು ಮನೆ ಮುಂದೆ ಕುಂತಾಳ್ರಿ. ಶನಿವಾರ ಅಂತೇಳಿ ಜಲ್ದಿ ಬಿಟ್ಟಿತ್ತು ಸ್ಕೂಲು. ಹಾಸ್ಟೆಲ್ದಾಗ ಬಿಟ್ಟು ವ್ಯಾನ್ ಜೊತೆಗೆ ಹಾಗೆ ಮನೆಗೆ ಬಂದುಬಿಟ್ಟಾಳಕಿ ವ್ಯಾನ್ ಹತ್ತಿ. ಮತ್ತು ಇಲ್ಲಿ ತನಕ ಹುಡುಕ್ಯಾರ್ತಿ. ಇವಾಗ ಟೈಮ್ 11 ಗಂಟೆ ಆಗೈತಿ. ಇವಾಗ ಜಸ್ಟ್ ಮಮ್ಮಿ ಫೋನ್ ಹಚ್ಚಿ ಹೇಳಿದ್ಲು. ಇದ್ರ ಜೊತೆಗೆ ಇನ್ನೊಂದು ಬ್ಯಾಡ್ ನ್ಯೂಸ್ ಹೇಳಿದ್ಲು. ಏನಂತಂದ್ರೆ ಇದು ಊರಾಗ ಕಬ್ಬಿನ ಗಾಡಿ ಬರ್ತಿರ್ತಾವೆ ನೋಡ್ರಿ ಊರಾಗ ಬಜಾರ್ದಾಗ. ನಾವು ಸೋಮವಾರ ಸಂತಿಗೆ ಬಟ್ಟೆ ತರಕ ಎಲ್ಲ ಹೋಗ್ತೀವಲ್ಲ ಅಲ್ಲಿ. ಆವಾಗ ಒಂದು ಟ್ಯಾಕ್ಟ್ರಿಗೆ 2 ಟ್ರಾಲಿ ಹಾಕ್ಕೊಂಡು ಕಬ್ಬಿನ ಗಾಡಿ ಹೋಗ್ತಿರ್ತಾವಲ್ಲ. ಅಂಥ ಟೈಮ್ದಾಗ ಮುಂದಿನ ಟ್ರೈಲಿಗೆ ಕಬ್ಬು ಮುರಿಯಾಕತ್ತಾರ. 2 ಹುಡುಗರು ಗಂಡು ಹುಡುಗರು ಸಣ್ಣ ಅಷ್ಟೇನು ದೊಡ್ಡವಲ್ಲ. ಒಟ್ಟು ಕಬ್ಬು ಮುರಿಯಾಕತ್ತಾರ. ಅದು ಹಂಪಾಗೈತೋ ಹೆಂಗಾಗೈತೋ ಗೊತ್ತಿಲ್ಲ. ಒಟ್ಟು ಅದು ಹಿಂಗೆ ಜಗ್ಗು ಟೈಮ್ದಾಗ ಸಿಕ್ಕೊಂಡವರು ಹೆಂಗೆ ಮಾಡ್ಯಾರೋ ಗೊತ್ತಿಲ್ಲ. ಒಟ್ಟು ಫಸ್ಟ್ ಟ್ರೈಲಿಗೆ ಸೆಕೆಂಡ್ ಟ್ರೈಲಿ ನಡ್ಬರ್ಕ ನಿಂತ ಜಗ್ಗಾಕತ್ತಾರ ಕಬ್ಬು. ಯಾಕಂದ್ರೆ ಆಜು ಬಾಜು ಜಾಸ್ತಿ ನಿಲ್ಕುದೇ ಹಿಂದೆ ಹಿಂಗೆ ಇಷ್ಟು ಗ್ಯಾಪ್ ಒಳಗೆ ಅವು ಕಬ್ಬಿನ ಗಾಡಿ ಆಲ್ಮೋಸ್ಟು ಜರ ಸ್ಲೋನೇ ಹೋಗ್ತಾವೆ. ಅಷ್ಟು ಸ್ಪೀಡ್ ಅಂತೂ ಹೋಗಂಗಿಲ್ಲ ಅವು. ಅದು ರೋಡ್ ಖಾಲಿ ಇರಲಿ ರೋಡ್ ಸರಿ ಇರಲಿ ಹೆಂಗಿದ್ರು ಸ್ಪೀಡಾಗಿ ಹೋಗಂಗಿಲ್ಲ ಅವು. ಇವು ಅದ್ರೊಳಗೆ ರೋಡ್ ಕಚ್ಚಿ ಪಿಚ್ಚಿ ರೋಡ್ ರೀ. ಅದು ನಮ್ಮ ಊರೊಳಗೆ ಸ್ವಲ್ಪ ಎಲ್ಲ ರೋಡ್ ಡ್ಯಾಮೇಜ್ ಆಗಿತ್ತು ಆಲ್ಮೋಸ್ಟ್. ಅಲ್ಲಿ ತಗೊಳ್ಳೋ ಮುಂದಾಗ ಅದು ಹೆಂಗೆ ಬಿದ್ದಾರೋ ಫುಲ್ಲು ಟ್ಯಾಕ್ಟ್ರಿ ಹಿಂದಿಂದ. ಇವಾಗ ಅವ್ರು ಫಸ್ಟ್ ಟ್ರೈಲಿ ಒಳಗೆ ಹರಿಯತ್ತಾರ, ಹಿಂದಿನ ಟ್ರೈಲಿ ಗಾಲಿ ಒಳಗೆ ಬಿದ್ದುಬಿಟ್ಟಾರಂತ. ಅದು ಒಂದು ನೆನ್ಸ್ಕೊಂಡ್ರೆ ಮೈ ಒಂಥರ ಅನ್ಸುತ್ತೆ. ಎಷ್ಟೇ ಕೆಟ್ಟ ಅನ್ಸುತ್ತಲ್ರಿ. ಅದಕ್ಕೆ ಹೇಳತ್ತೀನಿ ನಾನು, ಫುಲ್ಲು ಕೇರ್ಫುಲ್ಲಾಗಿರಿ. ಅಂಥ ಸಮಸ್ಯೆಗಾರ ಕಳಿಸ್ಬೇಡ್ರಿ ಮಕ್ಕಳನ್ನ. ಅಲ್ಲಿ ಹರ್ಕೊಂಬ ಜಕ್ಕೊಂಬ. ದೊಡ್ಡವ್ರನ್ನ ಆಯ್ತು ರೀ. ದೊಡ್ಡವ್ರನ್ನ ಸಿಕ್ಕಾಪಟ್ಟೆ ಜನ ಆಗ್ಯಾರಿ ಈ ವಿಷಯದೊಳಗೆ, ಕಬ್ಬಿನ ಗಾಡಿ ವಿಷಯದೊಳಗೆ. ಅದು ಒಂದು ರೊಕ್ಕ ಕೊಟ್ಟು ತೊಗೊಂಡಾರ ಬರ್ರಿ, ಯಾರ್ದಾರ ಹೊಲ ಇತ್ತಂದ್ರೆ ಬೈಸ್ಕೊಂಡ್ರೆ ಚಿಂತಿಲ್ಲ, ಅಲ್ಲಿ ಹರ್ಕೊಂಬಂದ್ರೆ ಚಿಂತಿಲ್ಲ. ಆ ದಗ್ದ ಮಾಡಬೇಕು. ಇವು ಮುರಿದು ಎಷ್ಟೊಂದು ಜನ ಹರಿತಾರೆ. ಊರಾಗ ಒಕ್ಕ ಒಂದು ಕಬ್ಬಿನ ಗಾಡಿ ಬಂತಲ್ಲ ಮುರ್ಕೊಂಡನ ರೋಡ್ನಾಗ ಬರೋ ಮುಂದೆ ತಿನ್ಕೋತ ಬಂದನ. ಆರಾಮಿತ್ತಂದ್ರೆ ಅದು ಚಂದ ಅನ್ಸುತ್ತೆ. ವಾವ್ ಎಂಜಾಯ್ ಅನ್ಸುತ್ತೆ. ಈ ಥರ ಅನಾಹುತ ಆದಾಗ ಹೆಂಗೆ ಅನ್ಸುತ್ತೆ, ಎಷ್ಟು ಕಷ್ಟ ಅನ್ಸುತ್ತೆ, ಎಷ್ಟು ಕೆಟ್ಟ ಅನ್ಸುತ್ತೆ. ಇವಾಗ 2 ಗಂಡು ಹುಡುಗರು ಹೆಂಗಾಗ್ಬಾರ್ದ್ರಿ. ಇಡೀ ಒಂಥರ ನಮ್ಮ ಮಮ್ಮಿಗಾರ ಕೇಳಿ ಹಿಂಗೆ ಆಗ್ಯದ ಅಂತೇಳಿ. ಅಂದ್ರೆ ಊರಾಗ ಆಗಿದ್ದು ಅಷ್ಟು ಜಲ್ದಿ ಅದು ಸುದ್ದಿ ಕೇಳ್ಪಟ್ಟಿಲ್ಲ. ಇದು ಹುಡುಗಿ ಕಳೆದಿದ್ದೂ ಇವಾಗ ಇದು ಕಾರ್ತಿಕ್ದು ಇದ್ರೊಳಗೆ ಬಿದ್ದುಬಿಟ್ಟಾರ. ಗೊತ್ತಾಗಿಲ್ಲ ಎಷ್ಟೊತ್ತಿನ ಮ್ಯಾಗ ಹಿಂಗೆ ಫೋನ್ ಹಚ್ಚನ ಆ ಕಡೆ ಬಂದಾಳೇನ ಹಿಂಗೆ ಅಂತ ಕೇಳಿ ಎಲ್ಲ ಕಡೆ ಆಲ್ಮೋಸ್ಟ್ ಹೋಗಿ ಹುಡುಕ್ಯಾರಿ. ನಾಳೆ ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಇಲ್ಲೇ ಬಂದಾಳೆ, ಇಲ್ಲೇ ಕುಂತಿದ್ಲ. ನಂಗೆ ಸುದ್ದಿ ಬರ್ಬೇಕಂತೇಳಿ ನನಗೆ ಭಾಳ ಅನ್ಸಾಕತ್ತೀನಿ. ಯಾಕಂದ್ರೆ ಅವ್ರ ಪಪ್ಪಾಗೂ ಆರಾಮಿಲ್ಲ. ಅವ್ರ ಪಪ್ಪ ಅಂದ್ರೆ ನಮಗೆ ಅಣ್ಣನ ಆಗಬೇಕು. ಅವ್ರಿಗೂ ಕೂಡ ಆರಾಮಿಲ್ಲ ಭಾಳ. ಗೊತ್ತಿಲ್ರಿಪ್ಪ. ಆ ಹುಡುಗಿ ಎಲ್ಲೋ ಹೋಗಿರ್ತಾಳ್ರಿ. ಯಾಕಂದ್ರೆ 5ನೇ 6ನೇ ಕ್ಲಾಸ್ 5-4 ತನ ಅದಾಳ. ಆಲ್ಮೋಸ್ಟ್ ಆಕಿ ಫೋನ್ ನಂಬರ್ ಗೊತ್ತು, ಊರು ಗೊತ್ತು, ಎಲ್ಲೋ ಅಷ್ಟು ಶಣತನ ಅಂತ ಗೊತ್ತು. ಆದರೆ ಎಲ್ಲಿ ಹೋಗ್ಯಾಳ ಅಂತೇಳಿ ಪತ್ತೆ ಇಲ್ಲ. ಹೆಣ್ಣು ಹುಡುಗಿ ಅಂತಂದ್ರೆ ಹೆದರಿಕೆ ಬಂದೇ ಬರ್ತೈತಿ, ಇಲ್ಲ ಅನ್ನಲ್ಲ. ಹೆದಿರಿ ಅಲ್ಲೇ 4 ಎಲ್ಲಾದ್ರೂ ಕುಂತಾಳೋ ಏನೋ ಅದು ಗೊತ್ತಿಲ್ಲ. ಅದು ಸಿಕ್ಕಳಂದ್ರಂತೂ ಇನ್ನೂ ಚಲೋನೇ ಆಯ್ತು ರೀ. ಭಾಳ ಖುಷಿ ಅನಿಸುತ್ತಾ. ಆದರೆ ಇವು ಜೀವ ಹೋದು ಹುಡುಗರದು ಭಾಳ ಕೆಟ್ಟ. ಅವ್ರು ಎಷ್ಟು ತಂದೆ ತಾಯಿ ಎಷ್ಟು ಇದನ್ನು ಮಾಡಿರ್ತಾರೋ, ಇಬ್ಬರು ಇದ್ರೋ ಗೊತ್ತಿಲ್ಲ. ಒಟ್ಟು ಇಬ್ಬರು ಹಿಂಗೆ ಫುಲ್ ಗಾಲಿ ಒಳಗೆ ಕಬ್ಬಿನ ಗಾಡಿ ಅಂದ್ರೆ ಕೇಳಿದಾರಿ ಫುಲ್ ಸಾಪೆ ಆಗ್ಬಿಟ್ಟಿರ್ತಾರೆ ಅವ್ರ ತಳಗೆ. ಅದಕ್ಕೆ ಹೇಳ್ತೀನಿ ರೀ ಎಲ್ಲರಿಗೂ ನನ್ನ ಕಡೆಯಲ್ಲಿ ನಮ್ಮ ವಿಡಿಯೋ ನೋಡೋರು ನೀವು ಕೂಡ ಆ ಥರ ಯಾರಾದರೂ ಹುಡುಗರು ಮಾಡಾಕತ್ತಿದ್ರು ದೊಡ್ಡವ್ರು ಮಾಡಾಕತ್ತಿದ್ರು ಅಂದ್ರೂ ಕೂಡ ನೀವು ಅದು ಅವ್ರಿಗೆ ಹೇಳೋದ್ರಾಗ ಏನು ತಪ್ಪಿಲ್ಲ. ನೀವು ಅದು ಬಯಸ್ಕೊಂಡ್ರೆ ಚಿಂತಿಲ್ಲ. ಇದರಿಂದ ಅವ್ರನ್ನ ದೂರ ಇಡ್ರಿ ಅಂತ ಹೇಳ್ಕೊತೀನಿ. ನೋಡಿ ನಾಳೆ ಬೆಳಗ್ಗೆ ಯಾವಾಗ ಇದ್ದಿತ್ತು ಯಾವಾಗ ಫೋನ್ ಹಚ್ಚಿ ಮಮ್ಮಿ ನಾವು ಹುಡುಗಿ ಸಿಕ್ಕಾಳ ಇಲ್ಲ ಅಂತ ಕೇಳ್ಬೇಕಾ ನಂಗೆ ಅನ್ಸಾಗಬಿಟ್ಟೈತಿ. ನೋಡೋಣಂತ್ರಿ. ಮತ್ತು ನಾಳೆ ಸಿಗೋಣ. ಬಾಯ್.